ಬಾಬಣ್ಣವರು ಎಚ್ ಶ್ರೀನಿವಾಸ್ ಅವರು ಕೌನ್ಸಿಲರ್ಸ್ ಎಲ್ಲರೂ ಬಂದು ಎಲ್ಲರೂ ಆದಷ್ಟು ಅವ್ರು ಕೆಲಸ ಮಾಡಿದ್ರು. ಈಗ ಅವ್ರ ಮನಸ್ತಾಪದಿಂದ ನಮ್ಮ ಆಗಿನ ಅಧ್ಯಕ್ಷರು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರಿಗೆಲ್ಲಾನು ಸದುಪಾಯ ಕೊಟ್ಟರು. ಅವರೆಲ್ಲ ಮುಂದಿನ ವಿಧಾನಸಭೆಯಲ್ಲಿ ತಾವೇ ಎಲ್ಲಾರು ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ನಡೀತಂತ ಅಷ್ಟು ಭರವಸೆ ಕೊಟ್ಟರು. ಅವ್ರಿಗೆ ಆದಷ್ಟು ನಮ್ಮ ಅಧ್ಯಕ್ಷರು ಬಹಳ ಸಪೋರ್ಟ್ ಮಾಡಿದ್ರು. ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಏನ್ ಬೇಕೋ ಇಟ್ಕೊಂಡು ನಮಗೆ ಗೊತ್ತಿಲ್ಲ. ನಾನು ಹೋಗೋಕ್ ಮುಂಚೆ ಪ್ರಮೋದ್ ಶ್ರೀನಿವಾಸ್ ಫೋನ್ ಮಾಡಿ ಬಾರಪ್ಪ ಅಧ್ಯಕ್ಷ CM ಇದ್ದಾರೆ ಅಂತಾರೆ, ನೀವು ಇಲ್ಲೇ ಪಾರ್ಟಿಯಲ್ಲಿ ಪಾರ್ಟಿ ಬೆಳೆಸೋಣ, ನೆಕ್ಸ್ಟ್ ಮುಂದಿನ ಸಲ ಇಲ್ಲಿ ಪದ್ಮನಾಭದಲ್ಲಿ ಕಾಂಗ್ರೆಸ್ ನಾವು ತಗೊಂಡ್ಬರೋಣ. ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ CM ಅವ್ರು ಯಾರು ಹೇಳ್ತಾರೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾನು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈಗ ಅವ್ರಿಗೆಲ್ಲಾರು ಅವ್ರಿಗೆ ಗ್ಯಾರಂಟಿ ಅಧ್ಯಕ್ಷ ಕೊಟ್ಟರು, BLO ಕೊಟ್ಟರು, ಅವ್ರಿಗೇನೆ ಅಪ್ಪನಿಗೊಂದು ಕೊಟ್ಟರು, ಮಗನಿಗೊಂದು ಕೊಟ್ಟರು. ಆದ್ರೂ ಯಾರು ಅವ್ರು ಏನ್ ನಮ್ಮ ಪಾರ್ಟಿ ಏನ್ ತೀರ್ಮಾನ ತಗೊಂಡು ಯಾರು ಅವ್ರಿಗೆ ಯಾರು ಅಗೇನಿಸ್ಟ್ ಮಾಡಿಲ್ಲ. ಅವ್ರಿಗೆಲ್ಲ ನಾವೆಲ್ಲ ಕೋಆಪರೇಟ್ ಮಾಡಿದ್ವಿ. ಬಾಬಣ್ಣ ಸಮೇತ ಅವ್ರಿಗೆ ಬಹಳ ಕೋಆಪರೇಟ್ ಮಾಡಿದ್ರು. ಬಾಬಣ್ಣ ಅವರಂದ್ರೆ ಇಷ್ಟು ಎಲೆಕ್ಷನ್ ಗಂಟು ಅವ್ರು ಬಹಳನೇ ಶ್ರಮ ಪಟ್ರು. MP ಎಲೆಕ್ಷನ್ ಅಲ್ಲಿ ಬಹಳನೇ ಶ್ರಮ ಪಟ್ರು. ಅಲ್ಲಿ ಇಟ್ಮಡುಗು ಏರಿಯಾದಲ್ಲಿ ಬಾಬಣ್ಣ ಹೈಯೆಸ್ಟ್ ಶ್ರದ್ಧೆ ತಗೊಂಡಿದ್ದು, ಇಟ್ಮಡುಗಲ್ಲಿ ತಗೊಂಡಿದ್ರು. ಅಲ್ಲಿ ಹೈಯೆಸ್ಟ್ ಓಟ್ ಬಂದಿದೆ. ಅಲ್ಲಿ ಇದುವರೆಗೆ MP ಎಲೆಕ್ಷನ್ ಯಾವುದೂ ಬಂದಿಲ್ಲ. ಅಷ್ಟೊಂದು ನಮ್ಮ ಕಾಂಗ್ರೆಸ್ ಪಕ್ಷ ಬಂತು. ಬೇರೆ ಕಡೆ ಟೋಟಲ್ ನಡೆದಾಗ ಬೇರೆ ಕಡಿಮೆ ಆಯ್ತಾ ಇದೆ. ಎರಡನೇ ಪ್ರಶ್ನೆ ಬಾಬಣ್ಣವ್ರು ಬಹಳ ಕಷ್ಟಪಟ್ಟರು. ಬಾಬಣ್ಣವ್ರು ನಮ್ಮ ಪಕ್ಷದ ಇರ್ತಾರೆ. ಇನ್ನು ನಮ್ಮ ಗುರುಪ್ಪ ನಾಯ್ಡು ಆಗಿರ್ಬೋದು, ವೆಂಕಟೇಶ್ ಮೂರ್ತಿ ಆಗಿರ್ಬೋದು, ಶಿವರಾಮೇಗೌಡ ಆಗಿರ್ಬೋದು, ಸಂಜಯ್ ಗೌಡ ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷನ ನೆಕ್ಸ್ಟ್ 2028ಕ್ಕೆ ನಾವು MLA ಹಾಗೆ ಆಗ್ತೀವಿ. ಕಾಂಗ್ರೆಸ್ ಪಕ್ಷ MLA ಹಾಗೆ ಆಗ್ತಾರೆ. ನಮ್ಮ ಅಧ್ಯಕ್ಷರು ಆಗ ಹರಿಪ್ರಸಾದ್ ಸಾಹೇಬ್ ಯಾರು ಹೇಳ್ತಾರೋ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಯಾರು ನಾನ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷ ನಿಮ್ಗೆ ಎಲ್ಲರೂ ಗೊತ್ತಿರೋ ವಿಷಯನೇ. ಪಕ್ಷ ನಂಬ್ಕೊಂಡು ಕೆಲಸ ಮಾಡಬೇಕು. ಪಕ್ಷ ಯಾರಿಗೆ ಕೆಲಸ ಮಾಡಬೇಕು. ಪಕ್ಷ ಅವ್ರಿಗೆ ಗುರ್ತಿಸುತ್ತೆ. ನಾನೇ ಕ್ಯಾಂಡಿಡೇಟ್ ಅನ್ನೋರೆಲ್ಲ ಲಾಸ್ಟ್ ಕ್ಯಾಂಡಿಡೇಟ್ ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರನ್ನು. ಇದುವರೆಗೆ ಇಷ್ಟೇ ಕಾಂಗ್ರೆಸ್ ನಾನೇ ಕ್ಯಾಂಡಿಡೇಟ್ ಓಡಾಡಿದವರು ಲಾಸ್ಟ್ ಮಿಡ್ ಟಿಕೆಟ್ ಸಿಗಲ್ಲ ಎಲ್ಲರಿಗೂ. ಅದರಿಂದ ನಾವೆಲ್ಲರನ್ನು ಪಕ್ಷಕ್ಕೆ ದುಡಿತೀವಿ, ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬರು ಹಾಗೂ ಶಿವಕುಮಾರ್ ಸಾಹೇಬರು ರಾಮಲಿಂಗರವ್ರನ್ನ ಸೌದಲ್ಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ. ಆದ್ರಿಂದ ಪಕ್ಷ ಇನ್ನ ಪರಿವರ್ತನೆ ಮಾಡ್ತೀವಿ. ನಾವೆಲ್ಲ ಬಾಬಣ್ಣ ಹೇಳ್ದಂಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹರಿಪ್ರಸಾದ್ ಕುತ್ಕೊಂಡು ಏನ್ ಮಾಡ್ಬೇಕು ಇನ್ ಮುಂದಿನ ದಿನಗಳಿಗೆಲ್ಲ ಅವರು ನಮ್ಮ ಗ್ಯಾರಂಟಿ ಏನಿದೆಯೋ ನಮ್ಮ ಅಧ್ಯಕ್ಷರಲ್ಲಿ ಕೆಲಸ ಮಾಡ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಕಾಂಗ್ರೆಸ್ 28ಕ್ಕೆ ನಾವು ಮತದಾನ ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಕೊಡ್ತೇವೆ.